ಒಬ್ಬರ ಬಗ್ಗೆ ಹೇಳಬೇಕು. ಅವರೇ ಡಾಕ್ಟರ್ ಮಂಜುನಾಥ್. ನಿಮ್ಗೆಲ್ಲ ಗೊತ್ತಿರಲಿ, ಭೂಮಿ ಮೇಲೆ ಕೆಲವರು ಮಾತ್ರ ಬರ್ತಾರೆ, ಕೆಲವರು ಮಾತ್ರ ಹೋಗ್ತಾ ಇರ್ತಾರೆ. ಹೋಗಿದ್ಯಾರು ಬಂದಿದ್ಯಾರು ಯಾರಿಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಆದರೆ ಬಂದ ಮೇಲೆ ಏನಾದರೂ ಒಂದು ಕೊಡುಗೆ ಕೊಟ್ಟೋಗ್ಬೇಕು, ಬಂದ ಮೇಲೆ ನನ್ನ ಹೆಸರು ಈ ಭೂಮಿ ಮೇಲೆ ಶಾಶ್ವತವಾಗಿರಬೇಕು, ನಾನು ಬಂದ ಮೇಲೆ ನನ್ನಿಂದ ಕೆಲವು ಜೀವಗಳು ಒಳ್ಳೇದಾಗಬೇಕು, ಕೆಲವು ಕುಟುಂಬಕ್ಕೆ ಒಳ್ಳೇದಾಗಬೇಕು, ನನ್ನಿಂದ ಏನಾದ್ರು ಸೇವೆ ಆಗಬೇಕು ಅನ್ನೋದು ಯಾರನ್ನ ಒಬ್ಬರು ಮಾಡಿದ್ದಾರೆ ಅಂತಂದ್ರೆ ಅದನ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಇರ್ತಾರೆ. ಸುಮಾರು ಒಂದು 6 ತಿಂಗಳ ಹಿಂದೆ ಒಬ್ಬ ಹೆಣ್ಮಗಳು ಬರ್ತಾಳೆ ನನ್ನ ಹತ್ರ. ಅಣ್ಣ, ನಮ್ಮ ಯಜಮಾನರಿಗೆ ವಾಲ್ ಬ್ಲಾಕ್ ಆಗಿದೆ, ಬಹಳ ಕಷ್ಟ ಆಗ್ತಾ ಇದೆ, ಏನಾದರೂ ಸಹಾಯ ಮಾಡಿ. ಆವಾಗ ನಾನು ಡಾಕ್ಟರ್ ಅವ್ರಿಗೆ ಫೋನ್ ಮಾಡಿದೆ. ಸರ್, ತಮ್ಗೆ ಗೊತ್ತಿದೆಯೋ ಮಂಡ್ಯಾಗೋ ಮದ್ದೂರೆಲ್ಲ ಹೋಗ್ತಾ ಇದ್ದೆ. ಅವತ್ತು ಒಂದು ಪೇಷಂಟ್ ಇದೆ, ಕಳಿಸ್ಕೊಡ್ತೀನಿ, ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿ. ಆ ಹೆಣ್ಣು ಮಗಳಲ್ಲಿ ನನ್ನ ಹತ್ರ ಕಣ್ಣೀರಾಗ್ತಾ ಇದ್ದಾರೆ ಅಂತಂದೆ. ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಯಾರಿಗೋ ಹೇಳಿರ್ತೀನಿ ಅಂತ ಒಂದು ಹೆಸರು ಹೇಳಿದ್ರಣ್ಣ, ನಾನು ಮರ್ತಿದ್ದೀನಿ. ಆಪರೇಷನ್ ಮಾಡಿ ಎಲ್ಲ ಆದ್ಮೇಲೆ ಆ ಹೆಣ್ಣುಮಗಳು ಬಂದು, ಅಣ್ಣ ನನಗಿವತ್ತು ಅರ್ಶಿನ ಕುಂಕುಮ ಉಳೀತು, ನನ್ನ ಮಾಂಗಲ್ಯ ಉಳೀತು, ನಮ್ಮ ಯಜಮಾನ್ರಿಗೆ ತುಂಬ ಒಳ್ಳೇದಾಯಿತು, ಭಾಳ ಆರೋಗ್ಯವಾಗಿದ್ದಾರೆ ಅಂತ ಅಂದಾಗ ಬಹುಶಃ ಅದಕ್ಕಿಂತ ಇನ್ನೇನಿರುತ್ತೆ ಸಂತೋಷ. ಈ ಥರ ಎಷ್ಟೋ ಹೆಣ್ಣು ಮಕ್ಕಳ ಮಾಂಗಲ್ಯನ ಉಳಿಸಿರ್ತಕ್ಕಂಥವ್ರು ಯಾರನ್ನ ಒಬ್ಬರಿದ್ರೆ ಅದು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು. ಸುಮಾರು 17 ವರ್ಷ ಜಯದೇವ ಆಸ್ಪತ್ರೆಯಲ್ಲಿ ಒಂದೇ ಜಾಗದಲ್ಲಿ ಎಷ್ಟು ಜೀವಗಳು ಉಳಿಸಿದ್ದಾರೆ, ಎಷ್ಟು ಆಪರೇಷನ್ ಮಾಡಿದ್ದಾರೆ, ಎಷ್ಟು ಹೃದಯಗಳನ್ನ ಕಾಪಾಡಿದ್ದಾರೆ. ಬಹುಶಃ ನನಗೇನಾದ್ರು ದೇವರು ಪ್ರತ್ಯಕ್ಷ ಆದರೆ ಈಗ ನಿನಗೇನು ಬೇಕು ಅಂತ ಕೇಳಿದ್ರೆ ಒಂದೇ ಒಂದು ಕೇಳ್ತೀನಿ, ನನಗೇನಾದರೂ ನೀನು ಆಯುಷ್ ಇಟ್ಟಿದ್ರೆ ಅದನ್ನ ಡಾಕ್ಟರ್ ಮಂಜುನಾಥ್ ಅವರು ಕೊಡಪ್ಪ, ಎಷ್ಟೋ ಹೃದಯಗಳು ಒಳ್ಳೆಯದಾಗತ್ತೆ ಅಂತ ಕೇಳ್ತೀನಿ. ಯಾಕೆ ಅಂದರೆ ನಾನು ನಿಮ್ಮ ಜೊತೆ ಇದ್ರೆ ಅದೇ ನೀರು, ಅದೇ ಲೈಟು, ಅದೇ ಆರ್ಕೆಸ್ಟ್ರಾ, ಅದೇ ಶಿವರಾತ್ರಿ ಇವೇ ಮಾಡ್ತಾ ಇರಬೇಕು. ಆಪರೇಷನ್ ಮಾಡೋಕ್ಕಂತೂ ಬರಲ್ಲ, ಜೀವ ಉಳ್ಸಕ್ಕಂತೂ ಬರಲ್ಲ. ಜೀವ ಉಳಿಸೋಂಥವ್ರಿಗೆ ನಮ್ದೊಂದು ಜೀವ ಕೊಟ್ರೆ ಎಷ್ಟೋ ಜೀವಗಳು ಉಳಿತವೆ, ಹೌದಾ ಅಲ್ಲ? ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಭೂಮಿ ಮೇಲೆ ಬಂದ ಮೇಲೆ ಏನಾದರೂ ಒಂದಷ್ಟು ಒಳ್ಳೇದಾಗಬೇಕು ಅಂದ್ರೆ ಇವರ ಸೇವೆ ಇವತ್ತು ಕರ್ನಾಟಕ ರಾಜ್ಯದ 7 ಕೋಟಿ ಜನರಿಗೆ ಬೇಕಾಗಿಲ್ಲ, 140 ಕೋಟಿ ಜನರಿಗೆ ಸೇವೆ ಆಗಂಥದ್ದು ಅವರಿಂದ ಆಗಬೇಕು ಅನ್ನೋದು ನನ್ನ ಬಯಕೆ. ಇವತ್ತು ಅಂತ ಒಂದು ಮಹನೀಯರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಹುಶಃ ಶಿವರಾತ್ರಿ ದಿನ ಇದಕ್ಕಿಂತ ಒಳ್ಳೆ ದಿನ ಯಾವುದೂ ಇಲ್ಲ. ಅಹೋರಾತ್ರಿ ಜಾಗರಣೆ. ಈ ಅಹೋರಾತ್ರಿ ಜಾಗರಣೆಯಲ್ಲಿ ನಾವು ನಿಮ್ಮ ಬಗ್ಗೆ ಇಷ್ಟು ಮಾತಾಡ್ತೀವಿ ಅಂದ್ರೆ ಅದು ನಾವು ಮಾತಾಡ್ತಾ ಇಲ್ಲ, ಆ ಶಿವ ನಮ್ಮ ಕೈಯಲ್ಲಿ ಮಾತನಾಡಿಸ್ತಾ ಇರೋದು.